ಹೈಕೋರ್ಟ್ ಸಂಚಾರಿ ಪೀಠ ಶಿವಮೊಗ್ಗದಲ್ಲಿ ಸ್ಥಾಪನೆಯಾಗಬೇಕು ಮತ್ತು ಪ್ರಸ್ತಾವಿತ ಮಂಗಳೂರು ಹೈಕೋರ್ಟ್ ಸಂಚಾರಿ ಪೀಠದಲ್ಲಿ ಯಾವುದೇ ಕಾರಣಕ್ಕೂ ಶಿವಮೊಗ್ಗ ಸೇರ್ಪಡೆಗೊಳಿಸಬಾರದು ಎಂದು ಆಗ್ರಹಿಸಿ ಕಳೆದ ಕೆಲವು ದಿನಗಳಿಂದ ಶಿವಮೊಗ್ಗದ ವಕೀಲರ ಸಂಘದ ಭವನದ ಆವರಣದಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಭಾರೀ ಬೆಂಬಲ ವ್ಯಕ್ತವಾಗಿದ್ದು, ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹಾಗೂ ಜನಪ್ರತಿನಿಧಿಗಳು ಭೇಟಿ ನೀಡಿ ಹೋರಾಟಕ್ಕೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ಶಿವಮೊಗ್ಗ 3 ಜನ ವಕೀಲರನ್ನು ಮುಖ್ಯಮಂತ್ರಿಗಳನ್ನಾಗಿ ನೀಡಿದೆ. ನಮ್ಮ ತಂದೆಯವರು ಸೇರಿದಂತೆ ಹಲವಾರು ಗಣ್ಯರು ವಕೀಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಮಧ್ಯ ಕರ್ನಾಟಕದ ಕೇಂದ್ರ ಬಿಂದು ಶಿವಮೊಗ್ಗಕ್ಕೆ ಹೈಕೋರ್ಟ್ ಪೀಠ ಆಗುವ ಎಲ್ಲಾ ಅರ್ಹತೆ ಇದ್ದು, ನಿನ್ನೆ ಬೆಂಗಳೂರಿಗೆ ಬಂದ ಶಿವಮೊಗ್ಗದ ವಕೀಲರ ನಿಯೋಗವನ್ನು ಮುಖ್ಯಮಂತ್ರಿಗಳೊಂದಿಗೆ ಭೇಟಿ ಮಾಡಿಸಿದ್ದೇನೆ. ಹೈಕೋರ್ಟ್ ಪೀಠದ ಅಗತ್ಯತೆಯನ್ನು ಮುಖ್ಯಮಂತ್ರಿಗಳಿಗೆ ಕೂಲಂಕಷವಾಗಿ ಅಂಕಿಅಂಶಗಳ ಮೂಲಕ ಸಹಿತ ವಿವರಿಸಲಾಗಿದೆ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ಬಗ್ಗೆ ಸಿಜೆಗೆ ಪತ್ರ ಬರೆಯುವ ಭರವಸೆಯನ್ನು ನೀಡಿದ್ದಾರೆ. ಈ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲವಿದೆ. ನಾವು ನಿಮ್ಮೊಂದಿಗಿದ್ದೇವೆ ಎಂದು ಸಚಿವ ಮಧು ಬಂಗಾರಪ್ಪ ವಕೀಲರಿಗೆ ಭರವಸೆ ನೀಡಿದರು. ನಾನು ಕೂಡ ಮೊನ್ನೆ ನನ್ನ ಇಲಾಖೆಯ ಒಂದು ವಿಧವಾದ ಸ್ವಲ್ಪ ಫ್ರೀಯಾಗಿ ಇದ್ರು, ಸ್ವಲ್ಪ ಸುಮ್ಮನೆ ಕೊಟ್ಟು ಹೋಗಬೇಕಾಗಿತ್ತು. ಅದಕ್ಕೆ ನಾನು ತಮಗೂ ಕೂಡ ಬರಕ್ಕೆ ಹೇಳಿದ್ದೆ. ತಾವೆಲ್ಲರೂ ಕೂಡ ಬಂದು ಮನೆಯನ್ನು ಕೂಡ ಮಾಡಿದ್ರು. ಮನೆ ಮುಖ್ಯಮಂತ್ರಿಗಳು ಸ್ಪಂದನೆಯನ್ನು ಮಾಡಿದ್ದಾರೆ. ಅವರು ಕೂಡ ಹೇಳಿದ್ದಾರೆ, ನಾವು ಮಂಗಳೂರಿಗೆ ಸೆಪರೇಟ್ ಆಗಿ ಮಾಡಿ ಇದನ್ನು ಯಾವುದಕ್ಕೂ ಕೂಡ ಕೊಡಬಾರದು ಅಂತ ಹೇಳಿ ನಾನು ಕೂಡ ನನ್ನ ಯಾರಿಗೆ ನಿರ್ದೇಶನ ಕೊಡಬೇಕು ನಮ್ಮ ಕಡೆಯಿಂದ ಸರ್ಕಾರ ಮತ್ತು ಇದೇನಾಗ್ತದೆ, ಸೆಂಟ್ರಲ್ ಗವರ್ಮೆಂಟ್ ಕನೆಕ್ಟೆಡ್ ಇರ್ತದೆ, ಬಟ್ ಸ್ಟೇಟ್ ಗವರ್ಮೆಂಟ್ ಅದಕ್ಕೆ ಡೈರೆಕ್ಷನ್ಸ್ ಕೂಡ ಮನೆಯಿಂದ ಕೂಡ ಮಾಡ್ಬೋದು. ನೀವು ಮನೆಯನ್ನು ಕೊಟ್ಟಿದ್ದೀರಿ, ಅದಕ್ಕೆ ನಾನು ಯಾವತ್ತೂ ಕೂಡ ನಿಮ್ಮ ಪರವಾಗಿ ಇರ್ತೀವಿ. ಯಾಕಂದ್ರೆ ಇದೆಲ್ಲರೂ ಕೂಡ ಇಲ್ಲಿರ್ಬೇಕು, ಕೇಸ್ಗಳು ಜಾಸ್ತಿ ಇರ್ತಾವೆ. ಮಂಜು ಹೇಳಿದಾಗ ಎಲ್ಲ ಬಡವರು ಇರ್ತಾರೆ, ಎಲ್ಲರೂ ಅಲ್ಲಿ ಇಲ್ಲಿ ಹೋಗೋದಕ್ಕೆ ನೀವು ಇತ್ಲಾ ಹೋಗೋದು ಒಂದೇ ಅತ್ಲಾ ಹೋಗೋದು ಒಂದೇ ಹಂಗೆ ಸಿಕ್ಕಾಕೊಂಡಿರ್ತೀವಿ. ಅದು ಆಗಕ್ಕೆ ಹೋಗಬಾರ್ದು. ಅದನ್ನ ಏನಿದೆ ನಿಮ್ಮ ಜೊತೆಗೆ ನಾವು ಕೂಡ ನಮ್ಮ ಸರ್ಕಾರದ ಕಡೆಯಿಂದ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ವಕೀಲರ ಸಂಘ ನಡೆಸುತ್ತಿರುವ ಪ್ರತಿಭಟನೆಗೆ ಬೆಂಬಲ ನೀಡಿ ಶಾಸಕ ಆರ್ ಜ್ಞಾನೇಂದ್ರ, ಶಾಸಕ ಗೋಪಾಲಕೃಷ್ಣ ಬೇಳೂರು ಮತ್ತೊಬ್ಬ ಶಾಸಕ ಡಾಕ್ಟರ್ ಧನಂಜಯ ಸರ್ಜಿ ಮಾತನಾಡಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಯಾರೆಲ್ಲ ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ಶ್ರೀ ಅರಬಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers
2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಏನು ಬೇಡಿಕೆಯನ್ನು ಇಟ್ಟು ಹೋರಾಟ ಮಾಡ್ತಾ ಇದ್ದೀವಿ, ಖಂಡಿತವಾಗಿ ನಮ್ಮ ಕಡೆಯಿಂದ ಬೆಂಬಲ ಇದೆ. ಅಲ್ಲ ಸರ್ಜಿಯವರೇ, ನಮ್ಮ ಕಡೆಯಿಂದ ಬೆಂಬಲ ಇದೆ. ಕಾರಣ ಶಿವಮೊಗ್ಗ ಹೆಚ್ಚು ಕಮ್ಮಿ ಮಧ್ಯ ಕರ್ನಾಟಕ ಆಗುತ್ತೆ. ಇಲ್ಲಿಗೆ ಪೀಠ ಕೊಟ್ಟರೆ ಖಂಡಿತವಾಗಿ ನ್ಯಾಯ ದೊರಕುತ್ತೆ ಅನ್ನುವಂಥದ್ದು ನಮಗೂ ಅಪೇಕ್ಷೆ ಇದೆ. ಮಂಗಳೂರು ನಮಗೆ ಒಂಥರ ಅಡುಗೆ ತೀರ್ಥಳ್ಳಿಯಾಗಿ ನನಗೆ ಮಂಗಳೂರು ಹತ್ರ ಸ್ವಲ್ಪ, ಆದರೆ ಇಡೀ ಜಿಲ್ಲೆ ಮಂಗಳೂರಿಗೆ ಅಡ್ಡ ಆಗುತ್ತೆ. ಮಂಗಳೂರಿಗೆ ಅದು ಅರ್ಥ ಇಲ್ಲ, ಕೂರಿಸುವಂಥ ಅರ್ಥ ಇಲ್ಲ. ನಾನು ಕೂಡ ಗಮನಿಸ್ತಾ ಇದ್ದೀನಿ ಮತ್ತು ನಿಮ್ಮ ಸ್ಟೇಟ್ಮೆಂಟ್ ಬಂದು ನಿಮ್ಮ ಹೋರಾಟಗಳು ಗಮನಿಸ್ತಾ ಇದ್ದೀವಿ. ಖಂಡಿತವಾಗಿ ನ್ಯಾಯೋಚಿತವಾಗಿದೆ. ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಬೆಂಬಲ. ಉದಯಂಗರಪ್ಪವರು ಹೇಳಿದ್ರು ಈಗಾಗಲೇ ಕೇಂದ್ರ ಸರ್ಕಾರದ ಅಗತ್ಯ ಇದೆ ಅಂತಿದ್ದೀವಿ. ನಾವು ರೆಕಮೆಂಡ್ ಮಾಡಿ ಕಳಿಸಿ ನಾವು ಕೂಡ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕೇಂದ್ರದಲ್ಲಿ ಕೂಡ ಅನ್ನೋಂಥ ಮಾತನ್ನು ಹೇಳ್ತಾ ಎಲ್ಲರೂ ಒಳ್ಳೆಯದಾಗಲಿ. ಯಾಕಂದರೆ ಭಾಳಷ್ಟು ಸಾಮಾನ್ಯ ಜನ ಏರ್ಪೋರ್ಟಿಗೆ ಹೋಗಲಿಕ್ಕೆ ಹೋಗ್ಬೇಕಾಗ್ತದೆ. ಹಾಗಾಗಿ ಖರ್ಚು ಕಮ್ಮಿ ಆಗಬೇಕು, ನ್ಯಾಯ ಕಾಸ್ಟ್ಲಿ ಆಗಬಾರ್ದು ಸಾಮಾನ್ಯ ಜನರಿಗೆ. ಈ ದೃಷ್ಟಿಯಿಂದ ಇದು ಉತ್ತಮವಾದಂಥ ಬೇಡಿಕೆ ಅಂತ ಹೇಳಿ ನಾನು ಅಂದ್ಕೊಂಡು ಹೋರಾಟ ಮಾಡುವ ಮೂಲಕ ನಮ್ಮ ಸರ್ಕಾರದ ಗಮನಕ್ಕೆ ತಂದಿದ್ದೀರಿ. ಇವತ್ತಿನ ಈ ಸಭೆಯಲ್ಲಿ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿ ಬಂದಿರುವಂಥ ಮಾನ್ಯ ಶಿಕ್ಷಣ ಸಚಿವರು, ನಮ್ಮ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಧು ಬಂಗಾರಪ್ಪನವರೇ, ಮಾಜಿ ಸಚಿವರು ನಮ್ಮೆಲ್ಲರೂ ಹಿರಿಯರಾದಂಥ ಆರ್ ಕೆ ಜ್ಞಾನೇಂದ್ರವರೇ, ಈ ಸಂಘದ ಗೌರವ ಅಧ್ಯಕ್ಷರಾದ ಶ್ರೀಯುತ ರಾಘವೇಂದ್ರವರು, ಹಿರಿಯರ ವಕೀಲರಾದ ಬಸಪ್ಪನವರು, ಸರ್ಜಿಯವರು ಮತ್ತು ಭಕ್ತಿಸ್ವಾಮಿ ಅವರು, ಶ್ರೀಕಾಂತಣ್ಣವರು ಮತ್ತು ನಿಮ್ಮೆಲ್ಲ ಪದಾಧಿಕಾರಿಗಳು ಮತ್ತು ವಕೀಲ ಸಂಘದ ಎಲ್ಲ ಆತ್ಮೀಯ ಬಂಧುಗಳು, ಬಹಳ ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾದ ನಮ್ಮ ಬೆಂಬಲ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಮಗೆ ಹೈಕೋರ್ಟ್ ನ್ಯಾಯಪೀಠ ಬರ್ತಂದ್ರೆ ಈ ಭಾಗದ ಬಹಳಷ್ಟು ಜನ ಬಡವರಿಗೆ ಅನುಕೂಲ ಆಗುತ್ತೆ, ಸಾಮಾನ್ಯ ಜನರಿಗೆ ಅನುಕೂಲ ಆಗುತ್ತೆ. ಇದಕ್ಕೆ ನಾವು ಖುಷಿ ಬೀಳಬೇಕಾಗುತ್ತೆ. ಇವತ್ತು ಮಾಡಲಿ, ನಮ್ಮ ಇದಕ್ಕೆ ಮಂಗಳೂರಿಗೆ ಏನು ಮಾಡ್ತಾ ಬೇಕಾದ್ರೆ ಮಾಡ್ಕೊಳ್ಳಿ, ಆದರೆ ಇಲ್ಲೂ ಬೇಕು ನಮಗೆ ಶಿವಮೊಗ್ಗ ಕೊಟ್ಟರೆ ಸುತ್ತಮುತ್ತಲ ಜಿಲ್ಲೆಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿದೆ. ಬಹುಶಃ ಮಲೆನಾಡು ಅಂತಂದರೆ ಹೋರಾಟದ ಏರಿಯಾ. ಮಲೆನಾಡು ಅಂತ ಹೇಳಿದ್ರೆ ಸತ್ಯಾಗ್ರಹದ ಬಗ್ಗೆ ಹೋರಾಟ ಮಾಡಿ ಕಾಗೋಡು ಸತ್ಯಾಗ್ರಹ ಅಂತ ಮಾಡಿ ಬರುವಂಥ ನೆಲ ಇದು. ಹಾಗಾಗಿ ನಿಮ್ಮ ಹೋರಾಟಕ್ಕೆ ಜಯ ಸಿಗುತ್ತಂತ ನಮ್ಮ ಒಂದು ಭಾವನೆ ಇದೆ. ನಾನು ಸಹ ಮಧುಬಂಗಪ್ಪನವರು, ನಮ್ಮ MLCಗಳು ಎಲ್ಲ ಸೇರಿ, ನಮ್ಮ MLAರು ಎಲ್ಲ ಸೇರಿ ನಿಮ್ಮ ಪರವಾಗಿ ಧ್ವನಿ ಎತ್ತಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ನಾವು ಖಂಡಿತ ನಾವು ಮನವಿ ಮಾಡ್ತೀವಿ. ಕೇಸಸ್ನ ಪೆಂಡಿಂಗ್ ಇರುವಂಥ ಒಂದು ಕೋರ್ಟ್ ಅಂದರೆ ಅದು ಕರ್ನಾಟಕದ ಕೋರ್ಟ್ಗಳು.
ಏಕೆಂದ್ರೆ ನಾನು ಸುಮ್ಮನೆ ನೋಡ್ತಾ ಇದ್ದೆ, ಗೂಗಲ್ ಸರ್ಚ್ ಮಾಡಿ ಎಷ್ಟು ಕೇಸ್ ನೋಡಿರ್ಬೋದು ನೋಡೋಣ ಅಂತೇಳಿ. ನಾನು ಅದಕ್ಕೆ ನೋಡಿದ್ರೆ ಆಲ್ಮೋಸ್ಟ್ ಹೈಯೆಸ್ಟ್ ಕೇಸ್ ನೋಡು ಇಡೀ ದೇಶದಲ್ಲಿ ಎಲ್ಲಿದೆ ಅಂತಂದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ. ಸುಮಾರು 22.6 ಲಕ್ಷ ಕೇಸಸ್ ಇಡೀ ಕರ್ನಾಟಕ ರಾಜ್ಯದಲ್ಲಿರುವ ಕೋರ್ಟ್ ಅಲ್ಲಿ ಇದೆ. ಸುಮಾರು 3 ಲಕ್ಷ ಕೇಸಸ್ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಹೋಗಿದೆ. 2024ರಲ್ಲಿ ಸುಮಾರು 17.9 ಲಕ್ಷ ಕೇಸಸ್ ಏನೋ ಡಿಸ್ಪೋಸ್ ಮಾಡಿದ್ರು ಕೂಡ 21 ಲಕ್ಷ ಕೇಸಸ್ ಪೆಂಡಿಂಗ್ ಇದೆ. ಆ ಎಲ್ಲ ನಿಟ್ಟಿನಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಸಂಚಾರಿ ಪೀಠ ಮಂಗಳೂರಿಗೆ ಕೊಟ್ಟರೆ ಸಂತೋಷ, ಆದ್ರೆ ಶಿವಮೊಗ್ಗನ ಮಂಗಳೂರಿಗೆ ಇನ್ಕ್ಲೂಡ್ ಮಾಡೋದು ಒಳ್ಳೇದಲ್ಲ. ಯಾಕೆಂದ್ರೆ ಯಾವುದೇ ರೀತಿಯಲ್ಲಿ ಭೌಗೋಳಿಕವಾಗಿ ನಾವು ಶಿವಮೊಗ್ಗದವರಿಗೆ ನಮಗೆ ಕಾಂಟ್ಯಾಕ್ಟ್ ಇರೋದು ಬೆಂಗಳೂರು, ಕೆಲಸಗಳಾಗ್ತವೆ, ದೂರ ಒಪ್ಕೊಂತೀವಿ. ಆದ್ರೆ ಒಂದು ಕೈ ಬಿಡ್ಬೇಕು, ಯಾಕೆಂದ್ರೆ ಮಂಗಳೂರಿಗೆ ಅಟ್ಯಾಚ್ ಮಾಡಬಾರ್ದು. ಮಂಗಳೂರು ಸಂಚಾರ ಪೀಠ ಕೊಟ್ಟ ತೊಂದರೆ ಇಲ್ಲ, ಕೊಡ್ಲಿ. ಬಟ್ ಶಿವಮೊಗ್ಗಕ್ಕೆ ಜನಸಂಖ್ಯೆ ಆಧಾರಿತ ಮೇಲೆ ಮಧ್ಯ ಕರ್ನಾಟಕಕ್ಕೆ ಒಂದು ಸಂಚಾರಿ ಪೀಠ ಕೊಡಬೇಕು ಅಂದ್ರೆ ಅದು ಶಿವಮೊಗ್ಗವಾದ ಸೂಕ್ತವಾದ ಜಾಗ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಎಲ್ಲರ ಬೇಡಿಕೆ ಮುಖೇನ ಖಂಡಿತವಾಗ್ಲೂ ಇಲ್ಲಿ ನಡೆಯುವಂತ ಎಲ್ಲ ಗಣ್ಯರು ಇದ್ರ ಬಗ್ಗೆ ಒಮ್ಮತ ಘೋಷಿಸಿದ್ದಾರೆ. ಖಂಡಿತವಾಗ್ಲೂ